ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಯಾವ ರೀತಿ ನಿಮ್ಮ ಮೊಬೈಲಲ್ಲೇ ಯಾವ ರೀತಿ ಅಪ್ಲೈ ಮಾಡೋದು, ಆಮೇಲೆ ಈಸಿಯಾಗಿ ಯಾವ ರೀತಿ ಡೌನ್ಲೋಡ್ ಮಾಡೋದು, ಇಮಿಡಿಯೇಟ್ಲಿ ಡೌನ್ಲೋಡ್ ಮಾಡ್ಬೋದು. ಈ ವಿಡಿಯೋನ ಎಲ್ಲ ಕೊನೆವರೆಗೆ ನೋಡಿ, ಎಲ್ಲ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಫಸ್ಟು ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಮೂಲಕನೇ ಹಾಕ್ಬೋದು. ಫಸ್ಟು ಗೂಗಲ್ ಪ್ಲೇಸ್ಟೋರ್ ಹೋಗಿ ಆಯುಷ್ಮಾನ್ ಆ್ಯಪ್ ಅಂತಿರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿರಿ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರನೂ ಮಾಡ್ಬೋದು. ಈಗ ಓಪನ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ನೋಡಿ, ಫಸ್ಟ್ ಓಪನ್ ಮಾಡಿದ ಮೇಲೆ ಇದೆಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಓದ್ಬೋದು. ಇಲ್ಲಾಂತಂದರೆ ಕೆಳಗಡೆ ಅಕ್ಸೆಪ್ಟ್ ಅಂತ ಇದೆಯಲ್ಲ, ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಆಮ್ ಐ ಎಲಿಜಿಬಲ್ ಅಂತಿರುತ್ತೆ, ಇಲ್ಲಾಂದರೆ ಆರ್ ಯು ಆ್ಯನ್ ಆಪ್ರೇಟರ್ ಅಂತಿರುತ್ತೆ. ನೀವು ಆಮ್ ಆ್ಯನ್ ಎಲಿಜಿಬಲ್ ಆಪ್ರೇಟ್ರ್ ಯಾವ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅಂದರೆ ಆಮ್ ಐ ಎಲಿಜಿಬಲ್ ಅಂತಂದರೆ ನೀವೇ ಖುದ್ದಾಗಿ ನಿಮ್ಮದೇ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡೋದು. ಆಪ್ರೇಟರ್ ಅಂತಂದರೆ ನೀವು ಇನ್ನೊಬ್ಬರದು ಆಯುಷ್ಮಾನ್ ಭಾರತ್ ಕಾರ್ಡ್ನ ಮಾಡೋದು. ಅದು ಯಾವ ರೀತಿ ಅಂತ ಫುಲ್ ಡೀಟೇಲಾಗಿ ಹೇಳ್ತೀನಿ. ಫುಲ್ಲು ವಿಡಿಯೋನ ಕೊನೆವರೆಗೆ ನೋಡೋದನ್ನು ಮರಿಬೇಡಿ. ನೋಡಿ, ಈ ಥರ ಆದಮೇಲೆ ನೀವು ಹಾಗೆ ಕೆಳಗಡೆ ಬಂದರೆ ಕೆಳಗಡೆ ಲಾಗಿನ್ ಅಂತ ಇರುತ್ತಲ್ಲ, ಲಾಗಿನ್ನ ಹಿಂಗೆ ಸ್ವೈಪ್ ಮಾಡಬೇಕಾಗತ್ತೆ. ಸ್ವೈಪ್ ಮಾಡಿದರೆ ಇಲ್ಲಾಂದರೆ ನಿಮಗೆ ಲ್ಯಾಂಗ್ವೇಜ್ ಯಾವ್ದು ಬೇಕು, ಇಂಗ್ಲೀಷು, ಹಿಂದಿ, ಮರಾಠಿ ಅಷ್ಟೇ ಇರೋದು. ನೀವು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡು ಲಾಗಿನ್ ಬಟನ್ ಮೇಲೆ ಸ್ವೈಪ್ ಮಾಡಿ. ಸ್ವೈಪ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ. ಬೆನಿಫಿಷಿಯರು ಆಮೇಲೆ ಆಪ್ರೇಟರ್ ಅಂತ. ನೀವು ಆಪ್ರೇಟರ್ ಬೇರೆಯವ್ರದ್ದು ಮಾಡೋಂಗಿದ್ರೆ ಆಪ್ರೇಟರ್ ಮೇಲೆ ಕ್ಲಿಕ್ ಮಾಡೋಕು, ಬೆನಿಫಿಷಿಯರ್ ಅಂತ ನಿಮ್ಮದೇ ಮಾಡೋಂಗಿದ್ರೆ ಬೆನಿಫಿಷಿಯರ್ ಮೇಲೆ ಕ್ಲಿಕ್ ಮಾಡೋಕು. ಈಗ ನಾನು ಬೆನಿಫಿಷಿಯರ್ ಮೇಲೆ ಕ್ಲಿಕ್ ಮಾಡಿ ನಮ್ಮದೇ ಆಯುಷ್ಮಾನ್ ಭಾರತ್ ಕಾರ್ಡ್ನ ಯಾವ ರೀತಿ ಮಾಡ್ಬೋದು ಅಂತಂದು ಹೇಳ್ಕೊಡ್ತೀನಿ. ಬೆನಿಫಿಷಿಯರ್ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಮೊಬೈಲ್ ನಂಬರ್ ಎಂಟರ್ ಮಾಡೋಕ್ಕಾಗುತ್ತೆ. ಆಮೇಲೆ ವೆರಿಫೈ ಮಾಡಬೇಕು. ನಿಮ್ಮದು ಯಾವುದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತಲ್ಲ ಅದೇ ಮೊಬೈಲ್ ನಂಬರ್ನ ಕೊಡಿ. ನೆಕ್ಸ್ಟು OTP ಬರುತ್ತೆ, ಅದನ್ನು OTPನ ಕರೆಕ್ಟಾಗಿ ಕೆಳಗಡೆ ಎಂಟರ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದರೆ, ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರು ಸದಸ್ಯರು ಇರ್ತಾರಲ್ಲ ಅವ್ರದ್ದು ಮಾತ್ರ ನೀವು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡೋಕ್ಕಾಗೋದು. ಅಕಸ್ಮಾತ್ ರೇಷನ್ ಕಾರ್ಡಲ್ಲಿ ಇಲ್ಲ ಅಂತಂದರೆ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡೋಕ್ಕಾಗಲ್ಲ. ಆಮೇಲೆ KYC ಕೂಡ ಮಾಡಿರಬೇಕಾಗುತ್ತೆ. ಈಗ OTP ಎಂಟರ್ ಮಾಡಿದ ಮೇಲೆ ಕೆಳಗಡೆ ಕ್ಯಾಪ್ಚಾ ಕೋಡ್ ಇರುತ್ತೆ, ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡೋಕ್ಕಾಗುತ್ತೆ. ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದ ಮೇಲೆ ಲಾಗಿನ್ನ ಸ್ವೈಪ್ ಮಾಡಿ. ಸ್ವೈಪ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಫಸ್ಟು ಸ್ಟೇಟ್, ನೀವು ಯಾವ ಸ್ಟೇಟಲ್ಲಿ ಇದ್ದರೆ ಆ ಸ್ಟೇಟನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕೀಮ್ ಅಂತಿರುತ್ತೆ, ಸ್ಕೀಮ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ ಕುಟುಂಬ ಅಂತ ಸೆಲೆಕ್ಟ್ ಮಾಡೋಕು. ಬೇರೆ ಯಾವ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕುಟುಂಬ ಮೇಲೆ ಸೆಲೆಕ್ಟ್ ಮಾಡಿದರೆ, ಕುಟುಂಬ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ನು ಸರ್ಚ್ ಬೈ ಅಂತಿದೆ. ಫ್ಯಾಮಿಲಿ ಐ ಡಿ ಇಲ್ಲ ಆಧಾರ್ ಕಾರ್ಡ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಿಸ್ಟಿಕ್, ಯಾವ ಡಿಸ್ಟಿಕಲ್ಲಿ ನೀವು ಇದ್ದೀರ ಅದು. ನೆಕ್ಸ್ಟು ಆಧಾರ್ ಕಾರ್ಡ್, ನೀವು ಯಾರ್ದು ಮಾಡ್ತಾ ಇದ್ರಲ್ಲ ಆಯುಷ್ಮಾನ್ ಭಾರತ್ ಕಾರ್ಡು ಅವ್ರದ್ದು ಆಧಾರ್ ಕಾರ್ಡನ್ನು ಕರೆಕ್ಟಾಗಿ ಎಂಟರ್ ಮಾಡಿ. ಅದರಲ್ಲಿ 2 OTP ಬರುತ್ತೆ. ಒಂದು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಇರಬೇಕಾಗುತ್ತೆ, ಯಾರ್ದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಆಧಾರ್ ಕಾರ್ಡಲ್ಲಿ ಅದಕ್ಕೆ OTP ಬರುತ್ತೆ. ಫಸ್ಟ್ ಆಧಾರ್ ಕಾರ್ಡ್ ಎಂಟರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ನೋಡಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಆಪ್ಷನ್ಸ್ ತೋರಿಸ್ತಾ ಇದೆ. ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಒಬ್ಬರದ್ದು ಆಲ್ರೆಡಿ ಆಗಿದೆ, ಇನ್ನೂ ಒಬ್ಬರದ್ದು ಈಗ ಆಗೋದು ಪೆಂಡಿಂಗಲ್ಲಿದೆ. ಅದಕ್ಕೋಸ್ಕರ ಈ ರೀತಿ ತೋರಿಸುತ್ತೆ. ಡೂ KYC ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದ್ದರೆ ಫಿಂಗರ್ ಪ್ರಿಂಟ್ಸ್ ಮಾಡಿರಿ, ಇಲ್ಲಾಂದರೆ ಆಧಾರ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಎಂಟರ್ ಮಾಡಿದ ಮೇಲೆ ಪಕ್ಕದಲ್ಲಿ ವೆರಿಫೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈಗ ನಿಮ್ಮ ಮೊಬೈಲ್ಗೆ OTP ಬರ್ತವೆ, 2 ಬರ್ತವೆ. ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ಆಧಾರ್ ಕಾರ್ಡು ಒಂದು OTP ಇರುತ್ತೆ, ತೋರಿಸ್ತೀನಿ. ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡಲ್ಲಿ ಮಾಡೋಕು, NHA ಇರಲಿ ನಾರ್ಮಲ್ OTP ಇದಲ್ಲಿ ಎಂಟರ್ ಮಾಡೋಕು. ಈಗ ತೋರಿಸ್ತೀನಿ ನೋಡಿ. ಈ ಫಸ್ಟ್ ಆಧಾರ್ ಕಾರ್ಡ್ OTPನ ಎಂಟರ್ ಮಾಡೋಕು. ನೆಕ್ಸ್ಟ್ ಬೆನಿಫಿಷಿಯರ್ ಮೊಬೈಲ್ಗೆ ಒಂದು OTP ಬರುತ್ತಲ್ಲ NHA ಅಂತ, ಅದನ್ನು ನೀವು ಎಂಟರ್ ಮಾಡೋಕು. ಈ ಅಪ್ಲಿಕೇಶನ್ ಓಪನ್ ಮಾಡೋಕಂದರೆ ನಿಮ್ಮ ಲೊಕೇಶನ್ ಆನ್ ಇರಬೇಕು, ಹಂಗಾದ್ರೆ ಮಾತ್ರ ಇದು ಸಕ್ಸಸ್ಫುಲ್ಲಾಗಿ ಆಗೋದು. ಅದೇ ರೀತಿ ಈ OTPನ ಎಂಟರ್ ಮಾಡಿ.
ನೋಡಿ ಈಗ 2 OTPನ ಎಂಟರ್ ಮಾಡಿದ್ದೀನಿ. ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ನೋಡಿ ಈಗ ಅಥೆಂಟಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇದಾದಮೇಲೆ ನೀವೇನು ಮಾಡೋಕ್ಕಂದರೆ ಈಗ KYC ಇದು ಆಗಿಲ್ಲ, KYC ಮಾಡೋಕ್ಕಾಗುತ್ತೆ. KYC ಯಾವ ರೀತಿ ಮಾಡೋಕ್ಕಂತ ಹೇಳ್ತೀನಿ. ಇದ್ರ ಕೆಳಗಡೆ ಹಾಗೆ ಬಂದರೆ ಈಗ ಆಧಾರ್ OTP ಇಲ್ಲ ಫಿಂಗರ್ ಪ್ರಿಂಟ್ ಅಂತ ತೋರಿಸುತ್ತೆ. ಇದರಲ್ಲಿ ನೀವು ಫಸ್ಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ, ಮತ್ತು ಕೆಳಗಡೆ ಆಧಾರ್ ನಂಬರ್ನ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಬಂದರೆ ಟಿಕ್ ಮಾರ್ಕ್ ಮೇಲೆ ಎಸ್ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿ, ಮತ್ತು ಸೇಮ್ ಟು ಸೇಮ್ ಇನ್ನೂ ಒಂದು 2 OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಆ 2 OTPನ ಮತ್ತೆ ಎಂಟರ್ ಮಾಡೋಕೆ ಇಲ್ಲಿ ಯಾವುದು ಬೆನಿಫಿಷಿಯರ್ ಆಧಾರ್ ಕಾರ್ಡ್ OTP, ಆಮೇಲೆ ಈ ಸೇಮ್ ನಾನು ಆಲ್ರೆಡಿ ಹೇಳಿದ್ದೀನಲ್ಲ ಸೇಮ್ ಟು ಸೇಮ್ ಅದೇ ರೀತಿ ಎಂಟರ್ ಮಾಡಿ. ನೋಡಿ OTP ಎಂಟರ್ ಆದಮೇಲೆ ಆಟೋಮೆಟಿಕ್ಕಾಗಿ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ನೋಡಿ ಈ ಥರ ಒಂದು ಡಿಸ್ಪ್ಲೇ ಓಪನ್ ಆಗಿದೆ. ಆಮೇಲೆ ಫೋಟೋಗ್ರಫಿ ಒಂದು ಇಮೇಜ್ ಕೊಡಬೇಕಾಗುತ್ತೆ ಕಂಪಲ್ಸರಿ. ನೆಕ್ಸ್ಟು ಕೆಳಗಡೆ ಏನೇನು ಡೀಟೇಲ್ ಎಲ್ಲ ಕೇಳ್ತಲ್ಲ ಅದನ್ನೆಲ್ಲ ಕೊಡಬೇಕಾಗುತ್ತೆ. ಅದು ಏನೇನು ಡೀಟೇಲ್ ಅಂತ ಅಂದರೆ ಈಗ ನೋಡಿ ಫಸ್ಟಿಗೆ ಡೂ ಯು ಹ್ಯಾವ್ ಮೊಬೈಲ್ ನಂಬರ್ ಏನಾದರೂ ಇದೆಯಾ ಅಂದರೆ ಮೊಬೈಲ್ ನಂಬರ್ ಕೊಡಿ. ನೆಕ್ಸ್ಟು ರಿಲೇಷನ್ ವಿತ್ ಫ್ಯಾಮಿಲಿ ಹೆಡ್, ನಿಮ್ಮ ಫ್ಯಾಮಿಲಿ ಹೆಡ್ಗೆ ನೀವೇನು ಹಾಕ್ತೀರಿ ಅದನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟು ಮೊಬೈಲ್ ನಂಬರ್ ಕೊಟ್ಟು ವೆರಿಫೈ ಮಾಡಿರಿ. ಫಸ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ OTP ಬರುತ್ತೆ. OTP ಎಂಟರ್ ಮಾಡಿ. ಈಗ ನೋಡಿ OTP ಹಾಕಿ ವೆರಿಫೈ ಮಾಡಿದ್ದೀನಿ. ನೆಕ್ಸ್ಟು ರಿಲೇಷನ್ ಬಗ್ಗೆ ಕೇಳ್ತಾ ಇದೆ. ರಿಲೇಷನ್ದು ಏನಿದೆ ಮದರ್ ಅಂತಿದೆ, ಮದರ್ ಮಾಡಿದ್ದೀನಿ. ಮತ್ತು ಇಯರ್ ಆಫ್ ದ ಬರ್ತ್, ಯಾವ ಇಯರಲ್ಲಿ ನೀವು ಜನಿಸಿದಿರಿ ಅದನ್ನು ಹಾಕ್ಬೇಕಾಗುತ್ತೆ. ಇಯರ್ ಆಫ್ ದ ಬರ್ತ್ ಆದಮೇಲೆ ಪಿನ್ ಕೋಡ್, ನಿಮ್ಮ ಯಾವ್ದು ಅಡ್ರೆಸ್ ಇದೆಯಲ್ಲ ಅದನ್ನು ಪಿನ್ ಕೋಡ್ ಹಾಕಿ. ನೆಕ್ಸ್ಟು ಸ್ಟೇಟ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಡಿಸ್ಟಿಕ್ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟು ರೂರಲ್ಲ ಅರ್ಬನ್ ಅಂತ ನೀವು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ತಾಲೂಕು ಯಾವುದು ಅದನ್ನು ಸೆಲೆಕ್ಟ್ ಮಾಡೋಕು. ಆಮೇಲೆ ನಿಮ್ಮ ವಿಲೇಜನ್ನು ನೀವು ಎಂಟರ್ ಮಾಡೋಕು. ನೋಡಿ ಈಗ ಎಲ್ಲ ಕಂಪ್ಲೀಟ್ ಮಾಡಿದ್ರೂ ಸಬ್ಮಿಟ್ ಬಟನ್ ತೋರಿಸ್ತಾ ಇಲ್ಲ ಅಂತಂದರೆ ನೀವು ಫೋಟೋನ ಕಂಪಲ್ಸರಿ ಆ್ಯಡ್ ಮಾಡೋಕ್ಕಾಗುತ್ತೆ. ಫಸ್ಟು ಫೋಟೋದ ಮೇಲೆ ಇದೆಲ್ಲ ಅಲ್ಲಿ ಹೋಗಿ ಫೋಟೋನ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಫೋಟೋ ಕ್ಲಿಕ್ ನೋಡಿ. ಈಗ ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ಕೆಳಗಡೆ ಬಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೋಡಿ KYC ಕಂಪ್ಲೀಟೆಡ್ ಆಯಿತು. ಈಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈಗ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ತೋರಿಸ್ತಾ ಇದೆ. ಈಗ ನೋಡಿ ಡೌನ್ಲೋಡ್ ಕಾರ್ಡ್ ಅಂತ ತೋರಿಸ್ತಾ ಇದೆ. ಈಗ ಡೌನ್ಲೋಡ್ ಮೇಲೆ ಇಮಿಡಿಯೇಟ್ಲಿ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಲ್ಲ. ಆಮೇಲೆ ನೀವು ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತಗೋಬೋದು. ಡೌನ್ಲೋಡ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಆಮೇಲೆ ಕಲರ್ ಪ್ರಿಂಟೌಟ್ ತಗೋಬೋದು. ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.